ರಸ್ತೆಯಲ್ಲಿ ನಿಂತು ಪಾಲಿಕೆ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳ ಆಕ್ರೋಶ. ಜನರು ಓಡಾಡದ ಪಾರ್ಕಿಂಗ್ ಜಾಗದಲ್ಲಿ ಕೇವಲ 3 ಅಡಿ ಜಾಗಕ್ಕಾಗಿ ಕಣ್ಣೀರು. ಅಧಿಕಾರಿಗಳು ಮತ್ತು ವ್ಯಾಪಾರಿಗಳ ಜಟಾಪಟಿಗೆ ಕಾರಣವಾಯಿತು ಆ ಒಂದು ಸ್ಥಳ. ತುಮಕೂರು ನಗರದ ರೈಲ್ವೆ ನಿಲ್ದಾಣದ ರಸ್ತೆ. ಪ್ರತಿದಿನ ಸಾವಿರಾರು ಜನ ಓಡಾಡುವ ಈ ಜಾಗದಲ್ಲಿ ಈಗ ಬಡ ಬೀದಿ ಬದಿ ವ್ಯಾಪಾರಿಗಳ ಕಣ್ಣೀರಿನ ಕತೆ ತೆರೆದುಕೊಂಡಿದೆ. ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸ್ತಾ ಇದ್ದ ಬಡ ವ್ಯಾಪಾರಿಗಳನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಿಢೀರನೆ ಜಾಗ ಖಾಲಿ ಮಾಡಿಸಿದ್ದಾರೆ. ಆದರೆ ಪರ್ಯಾಯ ಜಾಗ ನೀಡದೆ ಇತ್ತ ವ್ಯಾಪಾರವೂ ಇಲ್ಲದೆ ಬಡ ಕುಟುಂಬಗಳು ಕಳೆದ 20 ದಿನಗಳಿಂದ ಹಸಿವಿನಿಂದ ಕಣ್ಣೀರು ಹಾಕುವಂತಾಗಿದೆ. ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮಂಜುನಾಥ್ ಹಾಗೂ ಉಪಾಧ್ಯಕ್ಷ ಗಂಗಸಂದ್ರ ರಾಜು ಅಧಿಕಾರಿಗಳ ಈ ನಡವಳಿಕೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಎಲ್ಲೋ ದೂರದ ಜಾಗ ತೋರಿಸುತ್ತಾರೆ. ಉಪ್ಪಾರಹಳ್ಳಿ ಬ್ರಿಡ್ಜ್ ಕೆಳಗೆ ಜಾಗ ಕೊಟ್ಟರೆ ಅಲ್ಲಿ ಪಕ್ಕದಲ್ಲೇ ಬಾರ್ ಇದ್ದು ಮಹಿಳೆಯರಿಗೆ ಭದ್ರತೆ ಇಲ್ಲ. ಬಸ್ ಸ್ಟ್ಯಾಂಡ್ ಬಳಿ ಜಾಗ ಕೇಳಿದ್ರೆ ಐಡಿ ಕಾರ್ಡ್ ಇಲ್ಲದ ಅನಧಿಕೃತ ವ್ಯಾಪಾರಿಗಳು ಜಗಳಕ್ಕೆ ಬರ್ತಾರೆ ಎಂದು ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ದಿನ ನೋಡಿ 15 ದಿವಸದಿಂದ ರೈಲ್ವೆ ಸ್ಟೇಷನ್ ರೋಡಲ್ಲಿರೋಂಥ ವ್ಯಾಪಾರಸ್ಥರನ್ನ ಒಕ್ಕಲೆಬ್ರಿಸ್ಬಿಟ್ಟು ಗಾಡಿಗಳು ಯಾವುದೋ ಒಂದು ಸೈಟ್ಗೆ ಹಾಕಿದ್ರು. ಆ ಸೈಟ್ನವ್ರು ಬಂದು ತೆಗಿರಿ ಅಂದಿದ್ದಕ್ಕೆ ನೈಟು ಇಲ್ಲೆಲ್ಲ ಪಾರ್ಕಿಂಗ್ ಇತ್ತು ಜಾಗದಲ್ಲಿ, ಪಾರ್ಕಿಂಗ್ ಕ್ಲಿಯರ್ ಮಾಡಿಬಿಟ್ಟು ಇಲ್ಲಿ ಗಾಡಿಗಳನ್ನ ಹಾಕಿದ್ರು. ಇವತ್ತು ಪಾಲಿಕೆ ಅಧಿಕಾರಿಗಳು ಬಂದು ಏಕಾಏಕಿ PKSಗಳನ್ನ ಕರ್ಕೊಂಡ್ಬಂದು ಗಾಡಿ ಎತ್ಕೊಂಡು JCBನೂ ನಿಲ್ಸ್ಕೊಂಡವ್ರೆ, ಟ್ರ್ಯಾಕ್ಟರ್ನೂ ನಿಲ್ಸ್ಕೊಂಡವ್ರೆ, ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ನಾವು ಕೇಳ್ತಿರೋದು ಇಷ್ಟೇ, ಸುಪ್ರೀಂ ಕೋರ್ಟ್ ಆದೇಶ ನೀವು ಕೇಳ್ತಿದ್ದೀರಾ. 1.2 ಮೀಟ್ರು ಎಲ್ಲಿ ಮಾರ್ಕಿಂಗ್ ಮಾಡಿ ತೋರಿಸಿದ್ದಾರೆ ಅದನ್ನು ತೋರಿಸಿ. ಸುಪ್ರೀಂ ಕೋರ್ಟ್ ಆದೇಶನ ಸಂಪೂರ್ಣವಾಗಿ ಮಹಾನಗರ ಪಾಲಿಕೆ ಆಯುಕ್ತರು ವೈಲೇಷನ್ ಮಾಡಿದ್ದಾರೆ. ಇಲ್ಲ, ಇದೇ ಆದೇಶನೇ ನಮ್ಮ ಹತ್ರ ಫುಲ್ಲು ಕಾಪಿ ಇದೆ. ಇದೇನು ನಂಬರ್ ಸೋ ಆಯಿತು ಆ ಫುಲ್ ಕಾಪಿ ನಮ್ಮ ಹತ್ರ ಇದೆ. ಅವ್ರು ಹೇಳ್ಬೋದು 1000 ಸುಪ್ರೀಂ ಕೋರ್ಟ್ ಆದೇಶ ಒಂದೇ ಸಲ ಆರ್ಡರ್ ಮಾಡೋದು 100 ಸಲ ಯಾರೂ ಆದೇಶ ಮಾಡಲ್ಲ. ಯಾರಿಗಾನ ಗೊತ್ತಿಲ್ಲದವ್ರಿಗೆ ಹೇಳ್ಕೊಳ್ಳಿ. ಇಲ್ಲಿ ನಾವು ಇವತ್ತು ಅಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿರೋದು ಇಷ್ಟೇನೆ. ಅವರು ತೆಗೀರಿ ಅಂತ ಹೇಳಿದ್ದಾರೆ. ಅವ್ರಿಗೆ ಮಾತಿಗೆ ಮನ್ನಣೆ ಕೊಟ್ಟು ನಾವು ಇವತ್ತು ಗಾಡಿಗಳನ್ನ ತೆಗಿತಾ ಇದ್ದೀವಿ. ಅದೇ ಇನ್ನೊಂದು ಮಾತು ಹೇಳಿದ್ದೀವಿ, ಇದೇ ಜಾಗದಲ್ಲಿ ಏನಾನ ವೆಹಿಕಲ್ಗಳು ನಿಂತ್ಕೊಂಡ್ರೆ ನಾಡಿದಿಂದ ಇದೇ ಸ್ಥಳದಲ್ಲಿ ಗಾಡಿಗಳು ಹಾಕಿ ವ್ಯಾಪಾರ ಮಾಡ್ತಾರೆ ಅಂತಲೂ ಕೂಡ ಹೇಳಿದ್ದೀವಿ. ಸರ್, ಸ್ಥಳೀಯರೇ ಮತ್ತೆ ಗಲಾಟೆಗೆ ಬಂದ್ರಲ್ಲ ಸರ್, ಎಲ್ಲರೂ ಅಲ್ಲೂ ಗಲಾಟೆಗೆ ಬರ್ತಾರೆ. ಇವರು ಬರೀ ಅಧಿಕಾರಿಗಳು ಏನು ಹೇಳ್ತಾರೆ, ನಾನು ಅಲ್ಲಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಸಲೆ ಕಣ್ಣೀರನ್ನು ಒರೆಸಿ ಈ ವ್ಯಾಪಾರಸ್ಥರನ್ನ ಇಲ್ಲಿಂದ ಅಲ್ಲಿಗೋಷ್ಟನ ಎಬ್ಬರಿಸ್ತಾರೆ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹತ್ರ ಕರ್ಕೊಂಡು ಹೋಗ್ತಾರೆ. ಈಗ ಅಂಗಡಿಗಳು ಇಕ್ಕಿದೀವಲ್ಲ ಎಲ್ಲರನ್ನೂ ಚಲಾಪಿಲಿ ಮಾಡಿಬಿಟ್ಟು ಎಲ್ಲರನ್ನೂ ಒಂಟಿವರಿ ಮಾಡಿಬಿಡ್ತಾರೆ. ಇವ್ರಿಗೇನು ದಿಕ್ಕೆ ತೋಚಬಾರ್ದು, ಆ ಥರ ಆಗ್ತಾಯಿದೆ. ಹಾಗಾಗಿ ಸರ್, ಇಲ್ಲಿ ಅಂಗಡಿಗಳು ಏನು ಮಾಡ್ಕೊಂಡಿದ್ದಾರೆ ಅಂದರೆ ರೈಲ್ವೆ ಇದು ಮಾಮೂಲಿ ಫುಟ್ಪಾತ್ನಲ್ಲಿ ಗಾಡಿಗಳನ್ನ ಹಾಕಿ ಅಮೌಂಟನ್ನು ಕಲೆಕ್ಷನ್ ಮಾಡ್ಕೊಳಕ್ಕೆ ನಿಂತ್ಕೊಂಡಿದ್ದಾರೆ. ಬೇಕಾದ್ರೆ ನೀವೇ ಇವತ್ತೊಂದಿನ ನೋಡಿ, ನಾಳೆಯಿಂದನೂ ನೋಡಿ, ಇಲ್ಲಿ ಫುಟ್ಪಾತ್ನಲ್ಲಿ ಯಾರು ಓಡಾಡ್ತಲ್ಲ, ಇದು ಡೆಡ್ ಎಂಡ್ ಆಗಿರೋದ್ರಿಂದ ಇದನ್ನು ಮಾಮೂಲಿ ಗಾಡಿಗಳನ್ನು ಹಾಕಿ ಗಾಡಿಗಳೆಲ್ಲ 10 ರೂಪಾಯಿ 20 ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ಇವ್ರು ರೋಲ್ ಕಾಲ್ಗೇನೋ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಅನಿಸಿಕೆ. ಅಂಗಡಿಗಳೆಲ್ಲ ಸರ್ ಇದು ಮಾಮೂಲಿ ಪಾರ್ಕಿಂಗಿಗೆ ಕೊಟ್ಬಿಟ್ಟಿದ್ದಾರೆ. ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. 3 ರಿಂದ 4 ವರ್ಷ ಆಯಿತು. ಬೇಕಾದ್ರೆ ಇದೇ ಮಕ್ಕಳಿಗೆ ಹಳೆ ವಿಡಿಯೋಗಳು ಇದಾವೆ ನಮ್ಮ ಹತ್ರ, ಬೇಕಾದ್ರೆ ಹೊಸದು ಇದೆ. 2-3 ರಿಂದ 3 ವರ್ಷದಿಂದ ಇದು ಕ್ಲೀನ್ ಆಗದಿದ್ದಂತಹ ಜಾಗ ಇವತ್ತು ಕ್ಲೀನ್ ಆಗಿದೆ. ರಾಜಕಾಲುವೆ ಮತ್ತು ಪೆಟ್ರೋಲ್ ಬಂಕ್ ಒತ್ತುವರಿ ಮಾಡಿದ ಪ್ರಭಾವಿಗಳನ್ನ ಮುಟ್ಟಲು ಯೋಗ್ಯತೆ ಇಲ್ಲದ ಅಧಿಕಾರಿಗಳು ಬಡವರ ಹೊಟ್ಟೆಗೆ ಒಡೆಯುತ್ತಿದ್ದಾರೆ ಎನ್ನುವುದು ವ್ಯಾಪಾರಿ ಮಂಗಳಗೌರಿ ಅವರ ಆಕ್ರೋಶದ ನುಡಿ. ನಾವೇನು ಕಳ್ಳತನ ಮಾಡಿದ್ದೀವ? ದುಡಿದು ತಿನ್ನಲು ರೈಲ್ವೆ ಸ್ಟೇಷನ್ ಬಳಿಯ ಫುಟ್ಪಾತ್ನಲ್ಲಿ ಕೇವಲ 3 ಅಡಿ ಜಾಗ ಕೊಡಿ ಎಂದು ಕಣ್ಣೀರಿಡುತ್ತಿದ್ದಾರೆ. ನಿಂತ್ಕೊಳ್ಳೋದ್ರಿಂದ ನಾವು ಜನ ಅಂತೂ ಓಡಾಡಲ್ಲ. ಇಲ್ಲಿ ಆ ಫುಟ್ಪಾತ್ ಮೇಲೆ ಜನ ಅಂತೂ ಓಡಾಡಲ್ಲ, ಗಾಡಿ ನಿಂತ್ಕೊಂತ. ಅದ್ರ ಬದಲಿಗೆ ನಮಗೆ ಒಂದು 3 ಅಡಿ ಜಾಗ ಕೊಡ್ರಿ ಅಂತ ಎಷ್ಟು ಕೇಳ್ಕೊಂಡ್ರು ಅವ್ರು ಕೊಡಲಿಲ್ಲ. ರಾತ್ರಿ ಬಂದು ನಾವು ಗಾಡಿ ನಿಲ್ಲಿಸ್ಬಿಟ್ಟು ನಾವು 20 ದಿವಸದಿಂದ ನಮ್ಮ ಮನೆಗೆ ತಿನ್ನೋಕೆ ಅನ್ನ ಆಗಿರ್ಬೋದು, ನಮಗೆ ಕೂಲಿ ಆಗಿರ್ಬೋದು, ಏನೂ ಇಲ್ಲ ಸ್ವಾಮಿ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು, ನಾವು ಕಳ್ತನ ಮಾಡ್ಕೊಂಡಂತೂ ತಿಂತಾ ಇಲ್ಲ. ಕೂಲಿ ಮಾಡೋರಿಗೆ ಈ ಥರ ಮಾಡ್ತಿದ್ದಾರೆ. ಇದರಿಂದ ನಾವೇನು ಮಾಡ್ದು ಇಲ್ಲಿ ಹಾಕ್ತೋ ಗಾಡಿನ ಹಾಕ್ಬಿಟ್ಟು ನಿಲ್ಸಿದ್ದೀವಿ. ಎಲ್ಲ ಗಾಡಿಗಳು ಕೆಳಗಡೆ ನಿಂತಿದ್ದಾವೆ. ಪಾರ್ಕಿಂಗು ಐತೆ, ಗಾಡಿ ನಿಲ್ಸ್ಕೊಂಡು ಇದ್ದೀವಿ. ಆದರೆ ಇವಾಗ ಇಲ್ಲೂ ನಿಲ್ಸಂಗಿಲ್ಲ, ನೀವು ಎತ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಾವೆಲ್ಲಿ ಹೋಗಬೇಕು?
ನಮ್ಮ ಮಕ್ಳು ಮರಿಗೆ ಯಾರಾಗ್ತಾರೆ ಸ್ವಾಮಿ? ಹೆಣ್ಮಕ್ಳುಗಳೇ ಜಾಸ್ತಿ ವ್ಯಾಪಾರ ಮಾಡೋದು ಈ ರೇಟ್ ಸ್ಟೇಷನ್ ರೋಡಾಗಿ. ನಾವು ಕಳ್ತನ ಅಂತೂ ಮಾಡ್ತಿಲ್ಲಲ್ಲ, ಯಾರಿಗೂ ತೊಂದರೆ ಕೊಡ್ತಿಲ್ಲಲ್ಲ, ಫುಟ್ಪಾತ್ ಐತೆ ಅಲ್ಲ, ಗಾಡಿಗೆ ನಿಂತ್ಕೊಳ್ಳೋ ಬದಲಿಗೆ ನಮಗೆ ವ್ಯಾಪಾರ ಮಾಡೋಕೆ ಒಂಚೂರು ಅವಕಾಶ ಕೊಡಿ ಅಂತ ಎಷ್ಟು ಕೇಳ್ಕೊಂಡ್ರು ಕಾನೂನಿಗಾಗಿರ್ಬೋದು, ಅಧಿಕಾರಿಗಳ್ಗಾಗಿರ್ಬೋದು, ಯಾರಿಗೆ ಆಗಿರ್ಬೋದು ಒಂಚೂರನ ಮನ್ಸು ಕರಗ್ತಿಲ್ಲ. ಬಡವರು ಬಗ್ರು ಅಂತ ಒಂಚೂರು ಇದಾಗ್ತಾ ಇಲ್ಲ ಅವ್ರಿಗೆ. ನಾವು ಇನ್ಯಾವ ರೀತಿಲಿ ಕೇಳ್ಕೊಬೇಕಿಲ್ಲ, ಜೀವನ ಬಿಟ್ಬಿಡ್ಬೇಕಾ, ಏನು ಮಾಡಬೇಕು ಅಂತ ನಾವು. ಅಧಿಕಾರಿಗಳ ಮಾತಿಗೆ ಗೌರವ ಕೊಟ್ಟು ಅಂಗಡಿ ತೆರವುಗೊಳಿಸಿರುವ ವ್ಯಾಪಾರಿಗಳು ರೈಲ್ವೆ ನಿಲ್ದಾಣದ ಸಮೀಪದಲ್ಲಿನ ದ್ವಿಚಕ್ರ ವಾಹನ ಪಾರ್ಕಿಂಗ್ ಮಾಫಿಯಾ ವಿರುದ್ಧವೂ ಕೂಡ ಧ್ವನಿ ಎತ್ತಿದ್ದಾರೆ. ಗಾಂಧಿನಗರ ಪಾರ್ಕ್ ಬಳಿಯ 15 ಎಕರೆ ಒತ್ತುವರಿ ಜಾಗದಲ್ಲಾದರೂ ವ್ಯಾಪಾರಕ್ಕೆ ಜಾಗ ಕೊಡ್ತಾರಾ ಅಥವಾ ಬಡವರ ಹಸಿವಿನ ಹೋರಾಟ ಮುಂದುವರಿಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮರಾಮನ್ ಸುನಿಲ್ ಜೊತೆ ಮಂಜುನಾಥ್ HR, ಪ್ರಗತಿ ಟಿವಿ, ತುಮಕೂರು. ಈ ರೀತಿಯ ಎಲ್ಲ ಕಂಟೆಂಟ್ಗಳಿಗಾಗಿ ಪ್ರಗತಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ.